ಪಾಕಿಸ್ತಾನದಲ್ಲಿ ಮರು ನಾಮಕರಣ ಹವ. ಪಾಕ್ನ ಇಸ್ಲಾಂಪುರ ಇನ್ನು ಮುಂದೆ ಕೃಷ್ಣನಗರ. ಪಾಕಿಸ್ತಾನದಲ್ಲಿ ಮರು ನಾಮಕರಣ ಹವ. ಪಾಕ್ನ ಇಸ್ಲಾಂಪುರ ಇನ್ನು ಮುಂದೆ ಕೃಷ್ಣನಗರ. ನೆರೆ ರಾಷ್ಟ್ರದಲ್ಲಿ ದಿಢೀರ್ ಹಿಂದೂ ಪ್ರೇಮ ಬಂದಿದೆ. ಲಾಹೋರ್ನಲ್ಲಿ ಬದಲಾದ ಐತಿಹಾಸಿಕ ಬೀದಿಗಳ ಹೆಸರು. ಬಾಬ್ರಿ ಚೌಕ್ ಈಗ ಜೈನ್ ಮಂದಿರ ಚೌಕ್. ಪಾಕ್ ಪಂಜಾಬ್ ಸರ್ಕಾರದ ಅಚ್ಚರಿಯ ನಿರ್ಧಾರ. ಸಿಎಂ ಮರಿಯಂ ನವಾಜ್ ಮಾಸ್ಟರ್ ಸ್ಟ್ರೋಕ್. ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಹಿಂದೂ ಜೈನ್ ಹೆಸರುಗಳ ಘರ್ಜನೆ ಇದೆ. ಭಾರತದಲ್ಲಿನ ಮರುನಾಮಕರಣ ಟ್ರೆಂಡ್ ಈಗ ಪಾಕ್ಗೂ ಶಿಫ್ಟ್ ಆಗಿದೆ. ಅನೇಕ ಬೀದಿ ಗಲ್ಲಿಗಳ ಹೆಸರನ್ನ ಈಗ ಬದಲಾವಣೆ ಮಾಡಲಾಗಿದೆ. ಅದು ಕೂಡ ಈ ಒಂದು ಬದಲಾವಣೆ ಮಾಡಿ ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಪಾಕ್ನ ಇಸ್ಲಾಂಪುರ ಅಂತ ಏನು ಹೇಳ್ತಾ ಇದ್ರು, ಆ ಒಂದು ಇಸ್ಲಾಂಪುರ ಇನ್ನು ಮುಂದೆ ಕೃಷ್ಣನಗರ ಅಂತ ಕರೆಯಲಾಗುತ್ತೆ. ಯಾಕೆಂದ್ರೆ ಅಧಿಕೃತ ಆದೇಶ ಹೊರಬಿದ್ದಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಕೃಷ್ಣನಗರ ಎಂಬ ಬೋರ್ಡ್ ಅನ್ನ. ಮೊದಲು ಅದನ್ನ ಇಸ್ಲಾಂಪುರ ಅಂತ ಉಲ್ಲೇಖ ಮಾಡಲಾಗುತ್ತಿತ್ತು, ಜೊತೆಗೆ ಇಸ್ಲಾಂಪುರ ಅಂತಾನೆ ಕರೀಲಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಅದನ್ನ ಇಸ್ಲಾಂಪುರ ಅಂತ ಕರೆಯೋಂಗಿಲ್ಲ, ಕೃಷ್ಣನಗರ ಅಂತ ಕರಿಬೇಕಾಗುತ್ತೆ. ಜೊತೆಗೆ ಬಾಬ್ರಿ ಚೌಕ್ ಏನಿದೆ ಅದನ್ನ ಈಗ ಜೈನ್ ಮಂದಿರ ಚೌಕ್ ಅಂತ ಬದಲಾವಣೆ ಮಾಡಲಾಗಿದೆ. ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಹಿಂದೂ ಜೈನ್ ಹೆಸರುಗಳ ಗರ್ಜನೆ ಈಗ ಜೋರಾಗಿದೆ. ಭಾರತದಲ್ಲಿನ ಈ ಒಂದು ಮರುನಾಮಕರಣ ಟ್ರೆಂಡ್ ಈಗ ಪಾಕ್ ಕೂಡ ಶಿಫ್ಟ್ ಆಗಿದೆ. ಆದ್ರೆ ನೆರೆ ರಾಷ್ಟ್ರದಲ್ಲಿ ಒಂದು ದಿಢೀರ್ ಅಂತ ಹಿಂದೂ ಪ್ರೇಮವನ್ನ ಕಂಡು ಎಲ್ಲರೂ ಕೂಡ ಅಚ್ಚರಿ ಪಡುವಂತಾಗಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಸದ್ದಿಲ್ಲದೆ ಒಂದು ಇಸ್ಲಾಮೀಕರಣದ ಹೆಸರುಗಳೇನಿದ್ದಾವೆ ಇದನ್ನ ತೆಗೆದುಹಾಕುವ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಚೌಕ್ಗಳಿಗೆ ಇಡಲಾಗಿದ್ದಂಥ ಇಸ್ಲಾಮೀಕರಣದ ಹೆಸರುಗಳನ್ನು ತೆಗೆದುಹಾಕಿ ಅವುಗಳ ಹಿಂದಿನ ಹಿಂದೂ ಮತ್ತೆ ಸಿಖ್ ಮತ್ತು ಬ್ರಿಟಿಷ್ ಕಾಲದ ಹೆಸರುಗಳನ್ನು ಮರುನಾಮಕರಣ ಮಾಡಲಾಗ್ತಾ ಇದೆ. ನಗರ ಇದರ ಮೊದಲ ಹಂತವಾಗಿ ನಗರದ ಪ್ರಸಿದ್ಧ ಇಸ್ಲಾಂಪುರ ಪ್ರದೇಶಕ್ಕೆ ಈಗ ಅಧಿಕೃತವಾಗಿ ಕೃಷ್ಣ ಅಂತ ಮರುನಾಮಕರಣ ಮಾಡಲಾಗಿದೆ. ಅಂದರೆ ಹಿಂದಿನ ಏನು ಹಿಂದೂ ಮತ್ತು ಸಿಖ್ ಮತ್ತು ಬ್ರಿಟಿಷ್ ಕಾಲದ ಹೆಸರುಗಳೇನಿತ್ತು ಅದನ್ನು ಈಗ ಮರುನಾಮಕರಣ ಮಾಡಿರುವಂಥದ್ದು. ಜೊತೆಗೆ ಈಗ ಸದ್ಯಕ್ಕೆ ಮತ್ತೆ ಅದರ ಹಳೆಯ ಹೆಸರಾದ ಜೈನ್ ಮಂದಿರ ಚೌಕ್ ಅಂತ ಏನಿದೆ ಅದನ್ನು ಕೂಡ ಈಗ ಮರುನಾಮಕರಣ ಮಾಡಲಾಗಿದೆ. ಕಳೆದ 2 ತಿಂಗಳ ಅವಧಿಯಲ್ಲೇ ಇಂತಹ 9 ಪ್ರಮುಖ ಸ್ಥಳಗಳ ಹೆಸರುಗಳನ್ನು ಸ್ಥಳದ ಇತಿಹಾಸಕ್ಕೆ ತಕ್ಕಂತೆ ಬದಲಾವಣೆ ಮಾಡಲಾಗಿದೆ. ಇದು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ಕನಸಿನ ಯೋಜನೆ ಕೂಡ ಆಗಿತ್ತು. ಸದ್ಯಕ್ಕೆ ಈ ಒಂದು ಕನಸಿನ ಯೋಜನೆಯನ್ನು ಈಗ ಸಾಕಾರ ಮಾಡಲಾಗ್ತಾ ಇದೆ. ಲಾಹೋರ್ ನಗರವನ್ನ ಅದರ ಬಹು ಸಂಸ್ಕೃತಿಯ ವೈಭವಕ್ಕೆ ಕೊಂಡೊಯ್ಯುವುದು ಅದರ ಮುಖ್ಯ ಉದ್ದೇಶ ಅಂತ ಕೂಡ ಹೇಳಲಾಗಿದೆ. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ಸರ್ಕಾರಿ ದಾಖಲೆಗಳಲ್ಲೂ ಕೂಡ ಹೆಸರುಗಳನ್ನು ಬದಲಾಯಿಸಿದ್ರೂ ಸಹ ಇಲ್ಲಿನ ಸ್ಥಳೀಯ ಜನರು ಇವತ್ತಿಗೂ ಕೂಡ ಆ ಹಳೆಯ ಹೆಸರುಗಳಿಂದಲೇ ಈಗ ಒಂದು ಜಾಗಗಳೇನಿದ್ದಾವೆ ಅದನ್ನು ಗುರುತಿಸ್ತಾ ಇದ್ದಾರೆ. ಹೀಗಾಗಿ ಜನರ ಆಶ್ರಯಕ್ಕೆ ತಕ್ಕಂತೆ ಈ ಒಂದು ಬದಲಾವಣೆ ಮಾಡಲಾಗಿದೆಯಂತೆ. ಈ ಒಂದು ಯೋಜನೆಯ ಪ್ರಕಾರ ಸುನ್ನತ್ ನಗರ ಈಗ ಸಂತ ನಗರ ಆಗಿದೆ. ಮೌಲಾನ್ ಜಾಫರ್ ಅಲಿ ಖಾನ್ ಚೌಕನ್ನ ಲಕ್ಷ್ಮೀ ಚೌಕ್ ಅಂತ, ಜೊತೆಗೆ ಮುಸ್ತಫಾಬಾದ್ ಅನ್ನ ಧರಂಪುರ ಅಂತ ಬದಲಾಯಿಸಲಾಗಿದೆ. ಅದೇ ರೀತಿ ಬ್ರಿಟಿಷ್ ಕಾಲದ ಪ್ರಸಿದ್ಧ ರಸ್ತೆಗಳಾದಂಥ ಕ್ಲೀನ್ಸ್ ರೋಡ್, ಟೆಂಪಲ್ ರೋಡ್ ಮತ್ತು ಲಾರೆನ್ಸ್ ಗಾರ್ಡನ್ ಹೆಸರುಗಳು ಕೂಡ ಈಗ ಮರಳಿ ಬಂದಿದೆ.